Hello students, welcome to Inspiring Maths. Yes, ಎಕ್ಸಾಮ್ ಬೂಸ್ಟರ್ನ ಎರಡನೇ ವಿಡಿಯೋ. ಏನಪ್ಪ ಇವತ್ತಿನ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ನಾನು ಡಿಟರ್ಮಿನೆಂಟ್ಸ್ ಚಾಪ್ಟರ್ನ 4 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಸಾರಿ ನಿಮಗೆ ಎಕ್ಸಾಮ್ ಎಷ್ಟು ಈಸಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಈಸಿ ಮಾಡಿದ್ದಾರೆ. 4 ಮಾರ್ಕ್ಸ್ನ 2 ಕ್ವಶನ್ ಇಂಟರ್ನಲ್ ಚಾಯ್ಸ್, ಒಂದು ಡಿಟರ್ಮಿನೆಂಟ್ ಚಾಪ್ಟರ್ ಇಂದ, ಇನ್ನೊಂದು ಕಂಟಿನ್ಯೂಟಿ ಚಾಪ್ಟರ್ ಇಂದ. ಡಿಟರ್ಮಿನೆಂಟ್ಸ್ ಚಾಪ್ಟರ್ ಅಲ್ಲಿ 4 ಮಾರ್ಕ್ಸ್ನ ಎರಡೇ ಕ್ವಶನ್ ಇದೆ. ಆ 2 ಕ್ವಶನ್ಸ್ಗಳನ್ನ ಬಿಟ್ಟು ಬೇರೆ ಯಾವ ಕ್ವಶನ್ಸ್ಗಳನ್ನು ಕೇಳಲ್ಲ. ಬಟ್ ಎಕ್ಸಾಮ್ ಪರ್ಪಸ್ ನೀವು ಅವು ಎರಡೇ ಕ್ವಶನ್ಸ್ಗಳನ್ನ ಓದ್ಕೊಂಡು ಹೋಗ್ಬೋದು. ಎನಿವೇ ಯಾರು KCTಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿರ್ತೀರಾ ಅವರು ಕಂಟಿನ್ಯೂಟಿ ಚಾಪ್ಟರ್ನ ಮಿಸ್ ಮಾಡಬೇಡಿ. ಯಾಕಂದ್ರೆ ಕಂಟಿನ್ಯೂಟಿ ಚಾಪ್ಟರ್ ಇಂದ 100% ಒಂದು ಕ್ವಶನ್ ಎವ್ರಿ ಇಯರ್ ಕೇಳಿದಾನೆ. ಸೊ KCTಗೆ ದಯವಿಟ್ಟು KCTಗೆ ಪ್ರಿಪೇರ್ ಆಗ್ತಿರೋರು ಕಂಟಿನ್ಯೂಟಿ ಚಾಪ್ಟರ್ನ ಮಿಸ್ ಮಾಡಬೇಡಿ. ಈಗ ಡಿಟರ್ಮಿನೆಂಟ್ಸ್ ಚಾಪ್ಟರ್ನ 4 ಮಾರ್ಕ್ಸ್ನ ಯಾವ ಕ್ವಶನ್ಸ್ಗಳನ್ನ ಕೇಳಿದಾನೆ, ಸೊ ನಾವು ಯಾವ ತರ ಅವನ್ನ ಸಾಲ್ವ್ ಮಾಡೋಣ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ. ಎಸ್, ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಶೋ ದಾಟ್ ದ ಮ್ಯಾಟ್ರಿಕ್ಸ್ ಎ ಸ್ಯಾಟಿಸ್ಫೈ ದ ಈಕ್ವೇಶನ್ ಅಂತ ಇದೆ. ಓಕೆ, ಪ್ರೀವಿಯಸ್ ಇಯರ್ಗಳಲ್ಲೆಲ್ಲ ಈ ಶೋ ದ್ಯಾಟ್ ಅಂತ ಹೇಳ್ತಿರ್ಲಿಲ್ಲ. ದ ಗಿವನ್ ಮ್ಯಾಟ್ರಿಕ್ಸ್ ಎ ಸ್ಯಾಟಿಸ್ಫೈ ದಿಸ್ ಈಕ್ವೇಶನ್ ಅಂತ ಹೇಳಿ ಸೊ ಫೈಂಡ್ ಎ ಇನ್ವರ್ಸ್ ಅಂತ ಹೇಳ್ಬಿಟ್ಟಿರ್ತಿದ್ರು. ಸೊ ಇದನ್ನಾದ್ರೆ ಡೈರೆಕ್ಟ್ ಆಗಿ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ತಿದ್ವಿ. ಬಟ್ ಅವನು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ, ಈ ಸರಿ ಬಿಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದೇ ಕ್ವಶನ್ ಇದೆ, ಶೋ ದಾಟ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಅಂತ. ದಯವಿಟ್ಟು ಅವಾಗ ಅವನೇ ಮೆನ್ಷನ್ ಮಾಡಿದ ಅಂತ ಅಂದ್ರೆ ಸೊ ಇದನ್ನ ಪ್ರೂವ್ ಮಾಡಿ, ಅದರ್ವೈಸ್ ನೋ ನೀಡ್ ಟು ಪ್ರೂವ್ ಇಟ್. ಸೊ ಅದನ್ನ ಪ್ರೂವ್ ಮಾಡುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಆ ಈಕ್ವೇಶನ್ ನ ಯೂಸ್ ಮಾಡಿಕೊಂಡು ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ತುಂಬಾ ಸಿಂಪಲ್ ಆಗಿದೆ. ಸೊ ನೋಡಿ ಯಾವ ತರ ಪ್ರೂವ್ ಮಾಡೋಣ ಅಂತ. ಸೊ ನಿಮ್ಗೆ ಈ ಕ್ವಶನ್ ನ ಪ್ರೂವ್ ಮಾಡಬೇಕು ಅಂದ್ರೆ ಅಥವಾ ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ 2 ರಿಸಲ್ಟ್ಗಳು ತುಂಬಾ ಇಂಪಾರ್ಟೆಂಟ್. ಆ 2 ರಿಸಲ್ಟ್ಗಳು ಯಾವುವು, ಅವನ್ನ ಯಾವ ಅಂತ ನೋಡೋಣ. ನೋಡಿ ಇಲ್ಲಿ. ಸೊ ಒಂದು ಬಂದ್ಬಿಟ್ಟು ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ಗೆ ಎ ಇನ್ವರ್ಸ್ ಇಂದ, ಎ ಇನ್ವರ್ಸ್ಗೆ ಎ ಮ್ಯಾಟ್ರಿಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ವಿ ವಿಲ್ ಗೆಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಎನದರ್ ರಿಸಲ್ಟ್, ಸೊ ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ನಲ್ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ವಿ ವಿಲ್ ಗೆಟ್ ದ ಸೇಮ್ ಮ್ಯಾಟ್ರಿಕ್ಸ್. ಯಾವ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿರ್ತೀವಲ್ಲ ಅದೇ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ಪ್ರೊವೈಡೆಡ್ ನಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡೋದಕ್ಕೆ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ತಿರ್ಬೇಕು. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ. ಎಸ್, ನಮ್ಗೆ ಈ ಕ್ವಶನ್ ಅಲ್ಲಿ ಸೊ ಸಾಲ್ವ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ಎ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಸೊ ಎ ಸ್ಕ್ವೇರ್ ಎ ಇಂಟು ಎ ಅಂತ ಹೇಳ್ತೀವಿ. ಸೊ ಇಟ್ ಈಸ್ 2 3 1 2 2 3 1 2 ಇಂಟು 2 3 1 2. ಸಿಂಪಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ ಹೇಳ್ತೀನಿ. 2 2s are 4 ಪ್ಲಸ್ ಸೆಕೆಂಡ್ ಎಲಿಮೆಂಟ್ 3 1s are 3. ಓಕೆ, 4 ಪ್ಲಸ್ 3 ಆಗುತ್ತೆ. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮಿಗೆ ಬರೋಣ. ಸೊ ಫಸ್ಟ್ ರೋ 2 3s are 6 plus second element is 3 2s are 6. Okay, now so second row first column 1 into 2 is 2 plus 2 into 1 is 2. Okay, next one 1 into 3 3 plus 2 into 2 4. Okay, yes, now the answer is 4 plus 3 7, 6 plus 6 12, 2 plus 2 4, 3 plus 4 7 ಆಗುತ್ತೆ. ದಿಸ್ ಇಸ್ ಎ ಸ್ಕ್ವೇರ್. ಎ ಸ್ಕ್ವೇರ್ ನ ಫೈಂಡ್ ಔಟ್ ಮಾಡಿದ ನಂತರ ಉಳಿದಂತ ಎಲ್ಲಾ ವ್ಯಾಲ್ಯೂಸ್ಗಳನ್ನ ಹೋಗಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ಹ್ಯಾವ್ ಕೊಟ್ಟಂತ ಈಕ್ವೇಶನ್ ನ ಬರ್ಕೊಳ್ಳೋಣ. ಎಸ್, ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ಐ ಈಸ್ ಈಕ್ವಲ್ ಟು ಅದನ್ನ 0 ಅಂತ ಅಂದ್ರೆ ಮೀನ್ಸ್ ನಲ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಎಸ್, ಎ ಸ್ಕ್ವೇರ್, ವಾಟ್ ಈಸ್ ಎ ಸ್ಕ್ವೇರ್ ಹಿಯರ್? 7 12 4 7 ಮೈನಸ್ 4a ಅಂತ ಹೇಳಿದಾನೆ. 4a ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ 4 ಅನ್ನ a ಅನ್ನೋ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಎಲಿಮೆಂಟ್ 4 2s are 8, ಸೆಕೆಂಡ್ ಎಲಿಮೆಂಟ್ 4 3s are 12, 4 1s are 4, ಫೋರ್ತ್ ಎಲಿಮೆಂಟ್ 2 4 2s are 8 ಆಗಿದೆ. ಓಕೆ, ಸೊ ಪ್ಲಸ್ ಐ ಅಂತ ಇದೆ. ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಗಿವನ್ ಬೈ 1 0 0 1 ಆಗಿರುತ್ತೆ. ಓಕೆ, ಎಸ್, ನೋಡಿ ಇಲ್ಲಿ 7 ಮೈನಸ್ ಫಸ್ಟ್ ಎಲಿಮೆಂಟ್ ಮೈನಸ್ ಫಸ್ಟ್ ಎಲಿಮೆಂಟ್ ಪ್ಲಸ್ ಫಸ್ಟ್ ಎಲಿಮೆಂಟ್ ಅಂತ ಇದೆ. ಓಕೆ, 7 ಮೈನಸ್ 8 ಮೈನಸ್ 1 ಆಗುತ್ತೆ. ಮೈನಸ್ 1 ಪ್ಲಸ್ 1 0 ಆಗುತ್ತೆ ಡೈರೆಕ್ಟ್ ಆಗಿ ಬಂದ್ರೆ. ಓಕೆ, ನಾವು 12 ಮೈನಸ್ 12 0, 0 ಪ್ಲಸ್ 0 0 ಆಗಿರುತ್ತೆ. ಎಸ್, ಸಿಮಿಲರ್ಲಿ 4 ಮೈನಸ್ 4 0, 0 ಪ್ಲಸ್ 0 0 ಆಯ್ತು.
7 minus 8 minus 1 minus 1 plus 1 0 ಆಯಿತು. ಎಸ್, ಹೆನ್ಸ್ ಪ್ರೂವ್ಡ್. ನಾವು ಇದನ್ನ ನಲ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಇದೇ ಇಕ್ವೇಶನ್ ನ ಯೂಸ್ ಮಾಡಿಕೊಂಡು ಎ ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಂತೂ ತುಂಬಾ ಸಿಂಪಲ್. ಯಾವ ತರ ಅಂತ ನೋಡೋಣ ನೋಡಿ ಇಲ್ಲಿ. ಎಸ್, ಅಗೈನ್ a square minus 4a plus I is equal to ನಲ್ ಮ್ಯಾಟ್ರಿಕ್ಸ್ ಅಂತ ಮೀನ್ಸ್ ಅದನ್ನು 0 ಅಂತ ಓದ್ತೀವಿ. ಇವಾಗ ನಾನು ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಸಿಂಪಲ್ ಆಗಿ ನೆನ್ಪಿಟ್ಟುಕೊಳ್ರಿ, ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡಬೇಕು ಅಂತಾರೆ ಇಲ್ಲಿ ಕೊಟ್ಟಿರುವಂತಹ ಐಡೆಂಟಿ ಮ್ಯಾಟ್ರಿಕ್ಸ್ ನ ಲೆಫ್ಟ್ ಸೈಡ್ ಇಟ್ಕೊಂಡು ಉಳಿದಿರುವಂತಹ ವ್ಯಾಲ್ಯೂಸ್ ಗಳನ್ನ ಈ ಕಡೆ ಶಿಫ್ಟ್ ಮಾಡ್ಬಿಡೋಣ. ಓಕೆ, I is equal to, ಸೊ ಏನಾಗುತ್ತೆ ನೋಡಿ, ಅದು 4a minus a square, 4a minus a square. ಓಕೆ, ಸೊ I is equal to 4a minus a square ಅಂತ ಇದೆ. ವಿ ವಾಂಟ್ a ಇನ್ವರ್ಸ್, ಅದಕ್ಕೋಸ್ಕರ ನಾನು ಈ ಇಕ್ವೇಶನ್ಗೆ a ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ a ಇನ್ವರ್ಸ್ ಇಂಟು I. ಓಕೆ, 4 ಕಾನ್ಸ್ಟೆಂಟ್ ಇದೆ, 4 ಇಷ್ಟೇ ಇರಲಿ. a ಇನ್ವರ್ಸ್ ಇಂಟು a ಮೈನಸ್ a ಸ್ಕ್ವೇರ್ ಇದೆ ಅಲ್ವಾ, a ಇನ್ವರ್ಸ್ ಇಂಟು a ಸ್ಕ್ವೇರ್ ನಾನು a ಇಂಟು a ಅಂತ ಬರ್ಕೊಂಡಿರ್ತೀನಿ. ಸಿಂಪಲ್. a ಇನ್ವರ್ಸ್ ಇಂಟು I ಕ್ಯಾನ್ ಬಿ ರಿಟನ್ ಆಸ್ a ಇನ್ವರ್ಸ್ using this result. Yes, a inverse into a can be written as identity matrix using this result. So it can be 4i, yes, minus a inverse into a is I agate, again I into a is a agirate. Simple. Okay, yes. Now a inverse na find out ಮಾಡಬೇಕಾಗಿತ್ತಲ್ವಾ. ಸೊ 4 ನ ಐಡೆಂಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತೀವಿ. ಆಲ್ರೆಡಿ ನಮಗೆ ಐಡೆಂಟಿ ಮ್ಯಾಟ್ರಿಕ್ಸ್ ಅಂದ್ರೆ 1 0 0 1 ಅಂತ ಗೊತ್ತು. ಆ 4 ನ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದಾಗ 4 into 1 is 4, 4 into 0 0 0 4 ಆಗಿರುತ್ತೆ. ಓಕೆ, ಎಸ್. ಮೈನಸ್ ಎ ಅಂತಿದ್ರೆ ಕೊಟ್ಟಂತ ಮ್ಯಾಟ್ರಿಕ್ಸ್ ಏನಿದೆ ನೋಡಿ ಅಲ್ಲಿ 2 3 2 3 1 2. ಎಸ್, ಸಬ್ಸ್ಟ್ರಾಕ್ಟ್ ಮಾಡಿ 4 minus 2 2, 0 minus 3 minus 3, 0 minus 1 minus 1, 4 minus 2 2 ಆಗಿರುತ್ತೆ. ಕ್ಲಿಯರ್? ಎಸ್. ಇದೇ ಕ್ವಶನ್ ನ KCET ಕೇಳಿದ ಅಂದ್ರೆ ಕೊಟ್ಟಂತ ಮ್ಯಾಟ್ರಿಕ್ಸ್ ಈ ಅಂದ್ರೆ ಇಲ್ಲಿ ಗಿವನ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ, ಫೈಂಡ್ ಎ ಇನ್ವರ್ಸ್ ಅಂದ್ರೆ ದೇರ್ ಇಸ್ ಅ ಶಾರ್ಟ್ ಕಟ್. ಆ ಶಾರ್ಟ್ ಕಟ್ ನ ನಾನು ಎಲ್ಲಾ KCET ವಿಡಿಯೋಸ್ ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಮತ್ತೊಂದ್ಸರಿ ರಿಪೀಟ್ನು ಮಾಡ್ತೀನಿ, ಅದೇನು ಅಂತ ನೋಡ್ಕೊಳ್ಳಿ. ಎಸ್, ಓಕೆ. ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಬಂದ್ಬಿಟ್ವಿ ಅಂತ ಹೇಳಿದ್ರೆ, ಸೊ ಗಿವನ್ ಇಫ್ ಎ ಇಸ್ ಈಕ್ವಲ್ ಟು ಅಂತ ಹೇಳಿದಾನೆ, ಇಲ್ಲಿ ಶೋ ದಾಟ್ ಅಂತ ಹೇಳ್ತಾನೆ. ಆ ಶೋ ದಾಟ್ ಅನ್ನುವಂತ ಪಾರ್ಟ್ ನಾನು ನಿಮಗೆ ಬಿಡ್ತೀನಿ. ಸೊ ಫೈಂಡ್ ಎ ಇನ್ವರ್ಸ್ ಅಂತ ಇದೆ ಅಲ್ವಾ, ಅದನ್ನ ಈ ಇಕ್ವೇಶನ್ ಯೂಸ್ ಮಾಡಿಕೊಂಡು ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ತೀನಿ. ಅದರ ಜೊತೆಗೆ ಆ KCET ಗೆ ಕೇಳಬಹುದಾದಂತ ಶಾರ್ಟ್ ಕಟ್ ನ ಹೇಳ್ಕೊಡ್ತೀನಿ. ಓಕೆ, ಸೊ ಆ KCET ಗೆ ಕೇಳಬಹುದಂತ ಶಾರ್ಟ್ ಕಟ್ ನ ಈ ಕ್ವಶನ್ ನಂತರ ಡಿಸ್ಕಸ್ ಮಾಡೋಣ ನೋಡಿ ಇಲ್ಲಿ. ಎಸ್, ಗಿವನ್ ಗಿವನ್ ಎಸ್ a square minus 5a plus 7i is equal to 0. ಓಕೆ, ಎಸ್. ನಾನು ಹೇಳಿದೆ ಆವಾಗಲೇ ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಪಾರ್ಟ್ ನ ಲೆಫ್ಟ್ ಸೈಡ್ ಇಟ್ಕೊಂಡು ಉಳಿದಿರುವಂತ ವ್ಯಾಲ್ಯೂಸ್ ಗಳನ್ನ ಈ ಕಡೆ ಶಿಫ್ಟ್ ಮಾಡೋಣ. ಇಟ್ ವಿಲ್ ಬಿ 5a minus a square, 5a minus a square. ಎಸ್, 7i ಉಳಿಯಿತು. 5a minus a square ಇತ್ತಲ್ವಾ, ಈ ಮ್ಯಾಟ್ರಿಕ್ಸ್ ಗೆ ಅಂದ್ರೆ ಈ ಇಕ್ವೇಶನ್ ಗೆ ನಾನು ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎ ಇನ್ವರ್ಸ್ ಇಂಟು ಐ. ಓಕೆ, 5 ಇದೆ, 5 ಕಾನ್ಸ್ಟೆಂಟ್. ಎ ಇನ್ವರ್ಸ್ ಇಂಟು ಎ ಮೈನಸ್ ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ ಇದೆ ಅಲ್ವಾ, ಅದನ್ನ ಎ ಇಂಟು ಎ ಅಂತ ಬರ್ಕೊಳ್ಳೋಣ. ಓಕೆ, ಸಿಂಪಲ್. ಎ ಇನ್ವರ್ಸ್ ಇಂಟು ಐ ಕ್ಯಾನ್ ಬಿ ರಿಟನ್ ಆಸ್ ಎ ಇನ್ವರ್ಸ್ 7a ಇನ್ವರ್ಸ್ ಆಗುತ್ತೆ. ಎಸ್, ಎ ಇನ್ವರ್ಸ್ ಇಂಟು ಎ ಕ್ಯಾನ್ ಬಿ ರಿಟನ್ ಆಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, that will be 5i ಆಗುತ್ತೆ. ಎಸ್, ಎ ಇನ್ವರ್ಸ್ ಇಂಟು ಎ is I into a is a, 5i minus a. Okay, now 7a inverse that equal to 5i ಅಂತಾರೆ. ಐಡೆಂಟಿ ಮ್ಯಾಟ್ರಿಕ್ಸ್ ಇಂಟು 5, it is 5 0 0 5 minus a ಅಂತ ಹೇಳಿದ್ರೆ ಕೊಟ್ಟಂತ ಮ್ಯಾಟ್ರಿಕ್ಸ್ ಇಲ್ಲಿದೆ, ಇಟ್ ಈಸ್ 3 1 minus 1 2 ಆಗುತ್ತೆ. ಎಸ್, ಜಸ್ಟ್ ಸಿಂಪ್ಲಿಫೈ. 5 minus 3 2, 5 minus 3 2, 0 minus 1 minus 1, 0 minus of minus 1 plus 1 ಆಗುತ್ತೆ. ಎಷ್ಟೊಂದು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, 0 minus of minus 1 ಜಸ್ಟ್ minus 1 ಅಂತ ಮೆನ್ಷನ್ ಮಾಡ್ಬಿಡ್ತಾರೆ. ಎಸ್, 5 minus 2 3 ಆಗುತ್ತೆ. ದಿಸ್ ಇಸ್ ಗಿವನ್ ಎ ಇನ್ವರ್ಸ್. ನಮಗೆ ಇಲ್ಲಿ 7a ಇನ್ವರ್ಸ್ ಅಂತ ಇತ್ತು, ನಾನು ಬರೀ a ಇನ್ವರ್ಸ್ ಇಸ್ ಈಕ್ವಲ್ ಟು ಆ 7 ಅನ್ನು ಈ ಕಡೆ ಶಿಫ್ಟ್ ಮಾಡಿದೆ ಅಂದ್ರೆ 1/7 ಆಗುತ್ತೆ. ಇಲ್ಲಿ ಎರಡು ತರದ ಕ್ವಶನ್ಗಳನ್ನ ನಿಮಗೆ ಕೇಳುವಂತ ಚಾನ್ಸ್ ಇರುತ್ತೆ.
KCT ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದಾನೆ ಏನಂತ ಅಂದ್ರೆ ಸೊ ಗಿವನ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಟು ಎನಿ ಮ್ಯಾಟ್ರಿಕ್ಸ್ ಆಫ್ ಅಂದ್ರೆ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಟು ಆಲ್ವೇಸ್ ಸ್ಯಾಟಿಸ್ಫೈ ದಿಸ್ ಈಕ್ವೇಶನ್. ಏನದು ಈಕ್ವೇಶನ್ ಅಂತಾರೆ ಎ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಎ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಕ್ವಲ್ ಟು 0. ಈ ಕಂಡೀಷನ್ ನ ಯಾವಾಗಲೂ ಸ್ಯಾಟಿಸ್ಫೈ ಮಾಡ್ತಿರುತ್ತೆ. ನಿಮ್ಗೆ ಇದು ಗೊತ್ತಿರಬೇಕು. ಸೊ ಇದ್ರ ಮೇಲೆ 3 times ಕ್ವಶನ್ ಕೇಳಿದಾನೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಚೆಕ್ ಮಾಡ್ಕೊಂಡ್ರಿ ಅಂತಿದ್ರೆ ಅಥವಾ ಈ ರಿಸಲ್ಟ್ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟಪಡ್ತೀರಾ. ಓಕೆ, ಸ್ವಲ್ಪ ಕಷ್ಟಪಡ್ತೀರಾ ಇನ್ ದ ಸೆನ್ಸ್ ಮತ್ತೆ ಇದನ್ನೆಲ್ಲ ಎ ಸ್ಕ್ವೇರ್ ನ ಫೈಂಡ್ ಔಟ್ ಮಾಡ್ಕೊಂಡು ಇವನ್ನೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಸಿಂಪಲ್ ನೋಡೋಣ. ಇಲ್ಲಿ ಎ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ. ಏನಿದು ಟ್ರೇಸ್ ಆಫ್ ಎ ಅಂದ್ರೆ ಸಮ್ ಆಫ್ ಡಯಾಗನಲ್ ಎಲಿಮೆಂಟ್ಸ್. ಸಮ್ ಆಫ್ ಡಯಾಗನಲ್ ಎಲಿಮೆಂಟ್ಸ್. ಓಕೆ, ಡಿಟರ್ಮಿನೆಂಟ್ ಆಫ್ ಅಂತಂದ್ರಂತೂ ಗೊತ್ತೇ ಇದೆ. ನೋಡೋಣ ಇವಾಗ ಎ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ. ಸಮ್ ಆಫ್ ಡಯಾಗನಲ್ ಎಲಿಮೆಂಟ್ಸ್ ಅಂತಿದ್ರೆ 3 + 2 5 ಆಗುತ್ತೆ. ಇಟ್ ಈಸ್ ಮೈನಸ್ 5a ಪ್ಲಸ್ ಡಿಟರ್ಮಿನೆಂಟ್ ಅಂತ ಹೇಳಿದಾನೆ 3 × 2 = 6 ಮೈನಸ್ 1 ಇಂಟು 1 ಈಸ್ -1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. 6 + 1 7 ಆಗುತ್ತೆ. 7i ಈಸ್ ಈಕ್ವಲ್ ಟು 0 ಅಂತ ಇದೆ. ಓಕೆ, ಅವನು ಇಷ್ಟರಲ್ಲಿ ಅಂದ್ರೆ ಈ ತರದ್ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟು ಸೊ ಜಸ್ಟ್ ಎ ಸ್ಕ್ವೇರ್ ಮೈನಸ್ 5a ಏನಾಗಬಹುದು ಈಕ್ವಲ್ ಟು ಅಂತ ಕೊಟ್ಬಿಡ್ತಾನೆ. ಈಕ್ವಲ್ ಟು ಅಂತ ಬಂದ್ರೆ 7i ನ ಈ ಕಡೆ ಶಿಫ್ಟ್ ಮಾಡಬೇಕಾಗುತ್ತೆ, -7i. ಎಷ್ಟೊಂದು ಸ್ಟೂಡೆಂಟ್ಸ್ ಈ ಶಾರ್ಟ್ ಕಟ್ ಗೊತ್ತಿಲ್ಲದೆ ಸೊ ಎ ಸ್ಕ್ವೇರ್ ಮೈನಸ್ 5a ನ ಫೈಂಡ್ ಔಟ್ ಮಾಡ್ಕೊಂಡು ಕೂಡ್ತಾರೆ. ಸೊ ಆ ತರ ಆಗಬಾರ್ದು. ಸೊ ಇದು ಈ ಇಕ್ವೇಶನ್ಗೆ ಇರುವಂತ ಒಂದು ಶಾರ್ಟ್ ಕಟ್. ಇನ್ನೊಂದು ಡೈರೆಕ್ಟ್ ಆಗಿ ಈ ತರ ಮ್ಯಾಟ್ರಿಕ್ಸ್ ಕೊಟ್ರೆ ಅದನ್ನ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಶಾರ್ಟ್ ಕಟ್ ಇದೆ. ಸೊ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಳ್ಳೋಣ. ನೋಡೋಣ ನೋಡಿ. ಎಸ್, ಎ ಇಸ್ ಈಕ್ವಲ್ ಟು ABCD ಇನ್ ಜನರಲ್ ABCD ಅನ್ನುವಂತ ಎಲಿಮೆಂಟ್ಸ್ ಆಗಿದ್ರೆ ಸೊ ದಟ್ ಈಕ್ವಲ್ ಟು ಎ ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ 1 / ಜಸ್ಟ್ ಡಿಟರ್ಮಿನೆಂಟ್ ಆಫ್ ಎ. ಡಯಾಗನಲ್ ಎಲಿಮೆಂಟ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಬೇಕು. DA ಆಗತ್ತೆ. ಎಸ್, ಡಯಾಗನಲ್ ಎಲಿಮೆಂಟ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಿದೆ. ನಾನ್ ಡಯಾಗನಲ್ ಎಲಿಮೆಂಟ್ ಗಳ ಸೈನ್ ಅನ್ನ ಇಂಟರ್ಚೇಂಜ್ ಮಾಡಬೇಕು. ಎಲಿಮೆಂಟ್ಸ್ ಗಳನ್ನೆಲ್ಲ ಓನ್ಲಿ ದೇರ್ ಸೈನ್ ಅಂದ್ರೆ -b -c ಅಂತ ಆಯ್ತು. -b -c ವೆರಿ ಸಿಂಪಲ್. ದಯವಿಟ್ಟು ಮತ್ತೊಂದ್ಸರಿ ಅರ್ಥ ಮಾಡ್ಕೊಡ್ರಿ. ಎ ಇನ್ವರ್ಸ್ 1 / ಡಿಟರ್ಮಿನೆಂಟ್ ಆಫ್ ಎ. ಎಲಿಮೆಂಟ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಿದೀವಿ DA, ಮತ್ತೆ ಇಲ್ಲಿ ಸೈನ್ ಗಳನ್ನ ಇಂಟರ್ಚೇಂಜ್ ಮಾಡಿದೀವಿ. ಈಗ ಈ ಕರೆಕ್ಟ್ ಆಗಿ ಮ್ಯಾಟ್ರಿಕ್ಸ್ ಅನ್ನ ನೋಡಿ 3 to 1 -1 ಇದೆ. ಇದರ ಇನ್ವರ್ಸ್ ಅಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಗಳ ಇಂಟರ್ಚೇಂಜ್ ಆಗಿದಾವೆ. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಗಳ ಸೈನ್ ಇಂಟರ್ಚೇಂಜ್ ಆಗಿದೆ. 3 2 ಇದ್ದಿದ್ದು 2 3 ಆಗಿದೆ. ಸೊ 1 -1 ಇದ್ದಿದ್ದು -1 1 ಆಗಿದೆ. ಇಲ್ಲಿರುವಂತದ್ದು ಡಿಟರ್ಮಿನೆಂಟ್. ಓಕೆ, ಇದು ಸೊ 2/2 ಮ್ಯಾಟ್ರಿಕ್ಸ್ ಇರುವಂತ ಎ ಇನ್ವರ್ಸ್ ಅನ್ನು ಫೈಂಡ್ ಔಟ್ ಮಾಡುವಂತ ಶಾರ್ಟ್ ಕಟ್. ಅದರ ಜೊತೆಗೆ ಇದು KCT ಗೆ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೋಡಿದ್ರಿ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ D ಯಲ್ಲಿರುವಂತಹ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಟಿಲ್ ದೆನ್ ಟೇಕ್ ಕೇರ್.